ಸರ್ ನಮಸ್ತೆ. ನನ್ನ ಹೆಸರು ನವೀನ ಗಿರೀಶ್ ಅಂತ ಹೇಳಿ. ನಾವು ಮೂಲತಃ ಪ್ರಿಯಾಪಟ್ಟಣ ತಾಲೂಕಿನವರು. ಇಲ್ಲಿ ನಾವು ಮೈಸೂರಲ್ಲಿ ಏನೋ ಒಂದು ವರ್ಕ್ ಮಾಡ್ಕೊಂಡು ಇಲ್ಲಿ ಸ್ಟೇ ಆಗಿದ್ದೀವಿ. ನನಗೆ PCOD ಸಮಸ್ಯೆಯಿಂದ 3 ವರ್ಷ ಮಕ್ಕಳಿರಲಿಲ್ಲ. ಹಾಗಾಗಿ ಇಲ್ಲೇ ನಾವು ಫಾಲೋ ಅಪ್ ಮಾಡಿ ಬಿಂದು ಮೇಡಮ್ ನನ್ನನ್ನು ನೋಡ್ತಾ ಇದ್ದಿದ್ದು. BP ಜಾಸ್ತಿ ಆಗಿಬಿಟ್ಟು ನಾನು 7 ಮಂತ್‌ಗೆನೆ ಸಿಸೇರಿಯನ್ ಆಯಿತು. ಅದರಿಂದ ಬೇಬಿ 960 ಗ್ರಾಮ್ ಇತ್ತು. ಹಾಗಾಗಿ ಇಲ್ಲೇನೆ ಸರತ್ ಸರ್ ಅಂಡರಲ್ಲೇ ಅಡ್ಮಿಟ್ ಮಾಡಿ ಐಸಿಯುನಲ್ಲಿ 1.5 ತಿಂಗಳು ಇತ್ತು. 1.5 ತಿಂಗಳಿಂದ ಸರತ್ ಸರ್ ಮತ್ತೆ ಸಿಸ್ಟರ್ಸು ಎಲ್ಲ ಕೇರ್ ಮಾಡಿ ಚೆನ್ನಾಗಿ ಮಗುನ ಗ್ರೌತ್ ಆಗೋ ತನಕನೂ ನಮ್ಮ ಕೈಲಿ ಕೊಡಲಿಲ್ಲ. ಮಗು ಎಲ್ಲ ಗ್ರೌತ್ ಆಗಿ 1.5 ಮಂತ್ ಆದಮೇಲೆ ನಮಗೆ 1.5 kg ಆದಮೇಲೆ ನಮ್ಮ ಕೈಗೆ ಮಗು ಕೊಟ್ಟರು. ಆ ಮಗುನ ನಾವು ಮನೆ ಕರ್ಕೊಂಡೋಗಿ ಕೇರ್ ಮಾಡಿದ್ದೀವಿ. ಮಗು ಚೆನ್ನಾಗಿದೆ. ಇವಾಗ 4.5 ವರ್ಷ ಮಗುಗಾಗಿದೆ. ಚೆನ್ನಾಗಿದೆ, ಹೆಲ್ತ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೋಡ್ತಾರೆ. ಸರಸರು ಅಂತ ನೆಗ್ಲಿಜೆನ್ಸಿ ಡಾಕ್ಟ್ರ್ ಏನಲ್ಲ. ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದಂಥ ಡಾಕ್ಟ್ರು. ನಾವು ನೋಡಿದ ಮಟ್ಟಿಗೆ ನಾನು 1.5 ಮಂತಿಂದನೂ ಐಸಿಯುನಲ್ಲಿ ಅವರ ಜೊತೆನೇ ಇರ್ತಿದ್ದೆ. ಏಕೆಂದರೆ ಬೆಳಿಗ್ಗೆ ಮಗು ಕೇರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಾರ್ನಿಂಗ್ ಹೋಗಿ ಸಂಜೆ ಈವ್ನಿಂಗ್ವರೆಗೂ ಇದ್ದು ಬರ್ತಾಯಿದ್ದೆ. ತುಂಬ ಕೇರ್ ತಗೊಂಡು ತುಂಬ ಚೆನ್ನಾಗಿ ನೋಡಿದ್ದಾರೆ. ಅಂತ ನೆಗ್ಲಿಜೆನ್ಸಿ ಡಾಕ್ಟ್ರ್ ಏನಲ್ಲ. ಆದರೆ ಇದು ಇನ್ಸಿಡೆಂಟು ಅಂತ ಹೇಳಿದ್ರೆ ಮಗು ಗ್ರೌತ್ ಆಗಿಲ್ಲ. ಮಗು 700 ಗ್ರಾಮ್ ಇರೋ ಮಗು ತುಂಬ ಕಷ್ಟ. ಕೆಲವು ಟೈಮಲ್ಲಿ 9 ಮಂತ್ ಮಗುನೇ ಡೆಲಿವರಿ ಆದ ಟೈಮಲ್ಲಿ ಕೈ ಕೊಡೋ ಅಂಥ ಚಾನ್ಸ್ ಇರುತ್ತೆ, ಡೆತ್ ಆಗೋ ಚಾನ್ಸ್ ಇರ್ತದೆ. ದಯವಿಟ್ಟು ಸರತ್ ಸರ್ ಮೇಲೆ ಆ ಥರ ಆರೋಪ ಮಾಡೋದು ಸರಿ ಬರಲ್ಲ. ಮಗು ಗ್ರೌತ್ ಆಗಿಲ್ಲ ಅನ್ನೋ ಕಾರಣದಿಂದ ಈ ಥರ ಆಗಿದೆ ಅಂತ ಹೇಳ್ಬೋದು. ಒಬ್ಬಳು ತಾಯಿಯಾಗಿ ಮಗುನ ಯಾವ ಥರ ಕೇರ್ ಮಾಡಿದ್ರು, ಯಾವ ಥರ ನೋಡಿದ್ರು. ನಾನು 1.5 ಮಂತಿಂದ ನಾನು ಇಲ್ಲೇ ICU ಅಲ್ಲಿ ಇದ್ದು ನೋಡಿರೋದ್ರಿಂದ ಒಬ್ಳು ತಾಯಿಯಾಗಿ ಮಾತಾಡ್ತಾ ಇದ್ದೀನಿ. ಹಾಸ್ಪಿಟ್ಲ್ ಕಡೆಯಿಂದ ಯಾರೇ ಇನ್ಫ್ಲುಯೆನ್ಸ್ ಕಡೆಯಿಂದನೂ ನಾನು ಮಾತಾಡ್ತೀನಿ. ನಾವು ಗಿರೀಶ್ ಅಂತೇಳಿ, ನಮ್ಮ ಊರು ಪ್ರಿಯಾಪಟ್ಟಣ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಮಂಜುನಾಥ್ ಸರು ಮತ್ತು ನಮ್ಮ ಸರಸ್ ಸರು ಮತ್ತು ಇಲ್ಲಿ ಎಲ್ಲ ಸ್ಟಾಫ್ಗಳು ಸುಧಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ನನ್ನ ಮಗಳು ಡೆಲಿವರಿ ಆಗಬೇಕಾದ್ರೆ ಇಲ್ಲಿಗೆ ಕಾರಣಾಂತರದಿಂದ ಡೆಲಿವರಿಗೆ ಅಂತ ಹೇಳಿ ನಾನು ಕರ್ಕೊಂಡು ಬಂದಾಗ ನನ್ನ ಮಗಳು ಸಿಸೇರಿಯನ್ ಸೆಕ್ಷನ್ ಮಾಡಿದ್ದು ಡಾಕ್ಟರ್ ಬಿಂದು ಬಾಲಸುಬ್ರಹ್ಮಣ್ಯ ಅಂತೇಳಿ ಗೈನಿಕ್ ಡಾಕ್ಟ್ರು. ಅವರು ನಮಗೆ ಡೆಲಿವರಿ ಮಾಡಿದಾಗ ನಮ್ಮ 960 ಗ್ರಾಮ್ ಇದ್ದು. 960 ಗ್ರಾಮ್ ಇದ್ದಾಗ ಸರತ್ ಸರು ಹೇಳಿದ್ರು, ಗಿರೀಶ್ ನಿಮ್ಮ ಮಗು 960 ಗ್ರಾಮ್ ಇದ್ದಾಳೆ, 99% ಗ್ಯಾರಂಟಿ ಕೊಡೋಕ್ಕಾಗಲ್ಲ ನಿಮ್ಮ ಮಗುಗೆ. 24 ಅವರ್ಸು ಅಬ್ಸರ್ವೇಷನ್ ಇಡ್ತೀನಿ. ಅದಾದ ನಂತರ ಮಗು ಹೇಗೆ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿ ನನಗೆ ಸರು ಎಕ್ಸ್ಪ್ಲೈನ್ ಮಾಡಿದ್ರು. 960 ಗ್ರಾಮ್ ಇದ್ದು ಇವಳು ಬದುಕ್ತಾಳ ಅನ್ನೋ ಡೌಟಿಂದ ಸ್ವತಃ ನನ್ನ ವೈಫು ಯಾವುದೇ ರೀತಿ ಆದಂಥ ಖರ್ಚು ವೆಚ್ಚಗಳನ್ನ ಇನ್ನೂ ಮಾಡಬೇಡಿ, ದಯಮಾಡಿ ಸರ್ ಹತ್ರ ಮಾತಾಡಿ, ಮೇಡಮ್ ಹತ್ರ ಮಾತಾಡಿ, ಗ್ರಾಮ್ ಇದ್ದಾಳೆ, ಹಾಗಾಗಿ ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಇನ್ನು ಉಳಿದಿದ್ದೆಲ್ಲ ದೇವರು ಬಿಟ್ಟಿದ್ದು ಅಂತ ಹೇಳಿ ಅವರು ನನಗೆ ಆಶ್ವಾಸನೆ ಕೊಟ್ಟರು. ಸರ್ ನೀವೇನೇ